ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸನ್ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು. ಕಪ್ಪೆಂದರೆ ಕನಿಷ್ಠವೇ? ಬಿಳುಪಿನ ಹುಚ್ಚು ಹಿಡಿದಿದೆ ಜನಕ್ಕೆ. ಮೊನ್ನೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿತವಾದ ಬಾಲರಾಮನ ಮೂರ್ತಿ ಅರಳಿರುವುದೇ ಕಪ್ಪು ಶಿಲೆಯಲ್ಲಿ. ರಾಮ, ಕೃಷ್ಣರೆಲ್ಲ ನಮ್ಮ ಪೌರಾಣಿಕ ಕಲ್ಪನೆಯಲ್ಲಿ ಕಪ್ಪು ಸುಂದರೇ. ಶಕ್ತಿ ದೇವತೆ ಕಾಳಿಯೂ ಕಪ್ಪೆ. ಕೃಷ್ಣ ಮತ್ತು ಕಾಳಿ ಎಂಬ ಶಬ್ದಗಳ ಅರ್ಥವೇ ಕಪ್ಪು. ಬಹುಶಃ ನಮ್ಮ ದೇವತೆಗಳ ರೂಪಕಲ್ಪನೆ ಮಾಡಿದ ಕಾಲದಲ್ಲಿ ಕಪ್ಪು ಎಂದರೆ ಕನಿಷ್ಠ, ಬಿಳುಪು ಎಂದರೆ ಶ್ರೇಷ್ಠ ಎಂಬ ಈ ಸಾಂಸ್ಕೃತಿಕ ಅಭಿಪ್ರಾಯವೇ ಇರಲಿಲ್ಲ. ಅದೆಲ್ಲ ಕಾಲಾನಂತರದಲ್ಲಿ ಆದ ಪ್ರಮಾದ. ನಮ್ಮ ಜನಕ್ಕೆ ಬಿಳುಪೆಂದರೆ ಅದೇನೋ ಮೋಹ. ಕಪ್ಪಗಿರುವ ಹುಡುಗ ಬಿಳಿಯ ಹುಡುಗಿಯನ್ನೇ ಮದುವೆಯಾಗಬೇಕು. ಕಪ್ಪು ಹುಡುಗಿಗೂ ಬಿಳಿಯ ಹುಡುಗನೇ ಬೇಕು. ನಮ್ಮ ಬಿಳಿಯ ಚರ್ಮದ ಮೋಹವನ್ನೇ ಬಂಡವಾಳ ಆಗಿಸಿಕೊಂಡ ಕಂಪನಿಗಳು 3 ವಾರದಲ್ಲೋ 6 ವಾರದಲ್ಲೋ ನಮ್ಮ ಕಪ್ಪು ಚರ್ಮವನ್ನು ಬಿಳಿಯಾಗಿಸುವ ಆಸೆ ಹುಟ್ಟಿಸಿ ಬಗೆ ಬಗೆ ಕ್ರೀಮ್, ಲೋಷನ್ಗಳನ್ನು ತಯಾರಿಸಿ ಸಹಜ ಚರ್ಮಕ್ಕೆ ಕೆಮಿಕಲ್ ಮೆತ್ತಿಸಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಾಚಿಕೊಳ್ಳುತ್ತವೆ. ಇನ್ನು ನಮ್ಮ ಬಟ್ಟೆಗಳನ್ನು ಇನ್ನೂ ಬೆಳ್ಳಗೆ ಏಗಮಗಿಸುವಂತೆ ಒಗೆಯಲು ರಾಸಾಯನಿಕಗಳನ್ನು ಸುರಿದು ಎಕ್ಸ್ಟ್ರಾ ವೈಟ್, ಅಲ್ಟ್ರಾ ವೈಟ್ ಡಿಟರ್ಜೆಂಟ್ ಪುಡಿ, ಸಾಬೂನುಗಳನ್ನು ತಯಾರಿಸುತ್ತವೆ. ಬಾತ್ರೂಂಗಳನ್ನು ಬೆಳ್ಳಗೆ ಲಕಲಕ ಹೊಳೆಯುವಂತೆ ಮಾಡಲು ಈ ರಾಸಾಯನಿಕಗಳೇ ಬೇಕು. ಅದರಿಂದಾಗಿ ನಮ್ಮ ಒಳಚರಂಡಿಯ ತುಂಬಾ ರಾಸಾಯನಿಕವೇ ಹರಿಯುತ್ತದೆ. ಆ ನೀರನ್ನು ಉಪಯೋಗಿಸಿ ಬೆಳೆಯುವ ಸೊಪ್ಪು ತರಕಾರಿಗಳಲ್ಲೂ ಆ ರಾಸಾಯನಿಕಗಳೇ ತುಂಬಿಕೊಂಡಿರುತ್ತವೆ. ಆ ಮೂಲಕವಾಗಿ ನಮ್ಮ ದೇಹದೊಳಕ್ಕೂ ಬಂದು ತುಂಬಿಕೊಳ್ಳುತ್ತವೆ. ಒಟ್ಟಿನಲ್ಲಿ ನಮಗೆ ಬೆಳ್ಳಗಿದ್ದುದೆಲ್ಲ ಹಾಲು. ನಮ್ಮ ಸಮಾಜದಲ್ಲಿ ಅದು ಯಾಕೋ ಹೇಗೋ ಯಾವಾಗಲೋ ಬೆಳ್ಳಗಿರುವ ಜನ ಶ್ರೇಷ್ಠರು, ಕಪ್ಪಗಿರುವವರು ಕನಿಷ್ಠರು ಎಂದು ಆಗಿಹೋಯಿತು. ಬರುಬರುತ್ತಾ ಕಪ್ಪು ಎನ್ನುವುದು ಅಜ್ಞಾನ, ಅನಕ್ಷರತೆ, ಬಡತನ ಎಂದು, ಬಿಳುಪು ಎನ್ನುವುದು ಜ್ಞಾನ, ವಿದ್ಯೆ, ಸಿರಿವಂತಿಕೆ ಎಂದು ಸಂಕೇತಗೊಂಡಿತು. ಸೌಂದರ್ಯವೆನ್ನುವುದು ಬಿಳಿಯ ಬಣ್ಣದಲ್ಲಿದೆ, ಕಪ್ಪಿನಲ್ಲಿರುವುದು ಕುರೂಪ ಎಂಬುದು ಅನ್ಯಾಯದ ತಿಳಿವಳಿಕೆ. ಬಣ್ಣಕ್ಕಿಂತ ಗುಣ, ಜ್ಞಾನ, ಅಂತಃಕರಣ ಮುಖ್ಯ ಎಂಬ ಅರಿವಿರುವುದು ಪ್ರಬುದ್ಧ ಸಮಾಜದ ಲಕ್ಷಣ. ಕಪ್ಪು ಅಥವಾ ಕಂದು ಬಣ್ಣದ ಚರ್ಮ ಇರುವ ಭಾರತೀಯರು ಬಿಳಿಯ ತ್ವಚೆ ಎಂಬುದೇ ಸುಂದರ, ಶ್ರೇಷ್ಠ ಎಂದು ಭಾವಿಸುವುದು ಕೂಡ ನಮ್ಮನ್ನು ನಾವೇ ಅವಮಾನಿಸಿಕೊಂಡಂತೆ ಅನ್ನಿಸುವುದಿಲ್ಲವೇ?